ನಾವು ವಾಟ್ಸಪ್ಪನ್ನು ಉಪಯೋಗಿಸುವವರಲ್ವಾ, ಈ ವಾಟ್ಸಪ್ಪಿಗೆ ಬೇಕಾದಂಥ ಹಲವಾರು ಫೀಚರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿರುವಂಥ ಮತ್ತೊಂದು ಅಪ್ಲಿಕೇಶನ್ ಇದು. ಈ ಅಪ್ಲಿಕೇಶನ್ ಹೆಸರು ವಾಬಾಕ್ಸ್ ಅಂತೇಳಿ. ಇದನ್ನು ಓಪನ್ ಮಾಡಿದಾಗ ನಮಗೆ ಸುಮಾರು ಇದ್ದಾವೆ. ಡಿಲೀಟೆಡ್ ಮೆಸೇಜ್ ರಿಕವರ್ ಇದೆ. ಅದೇ ರೀತಿ ನೋಡಿ ಇಲ್ಲೊಂದು ಫೀಚರ್ ಕೊಟ್ಟಿದ್ದಾರೆ, ಫೇಕ್ ಚಾಟ್ ಆ್ಯಂಡ್ ಕಾಲ್ ಅಂತೇಳಿ. ಇದು ನೋಡ್ಲಿಕ್ಕೆ ಭಾಳ ಚೆಂದ ಇದೆ, ಇದನ್ನು ಉಪಯೋಗಿಸ್ಬೋದು ಎಲ್ಲರಿಗೂ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡಿಸ್ಮಿಸ್ ಅಂತ ತೋರಿಸ್ತದೆ. ಓಕೆ, ಡಿಸ್ಮಿಸ್ ಅಂತ ಕೊಟ್ಟಾಗ ಇಲ್ಲಿ ಕೆಳಗಡೆ ಒಂದು ಚಿತ್ರ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಕಾಲ್ ನೋವು ಅಂತೇಳಿ ತೋರಿಸ್ತದೆ. ಅಂದರೆ ಫೇಕ್ ಕಾಲ್ ಮಾಡಿ ಮತ್ತೊಬ್ಬರಿಗೆ ವಾಟ್ಸಪ್ ಕಾಲ್ ಮಾಡ್ತಾಯಿದ್ದೀನಿ ಅಂತೇಳಿ ಫೇಕಾಗಿ ಕಾಲ್ ಮಾಡೋದಕ್ಕೆ ಉಪಯೋಗಿಸುವಂಥ ಒಂದು ಅಪ್ಲಿಕೇಶನ್ ಇದು. ನೋಡಲಿಕ್ಕೆ ವಾಟ್ಸಪ್ ಥರನೇ ಕಾಣ್ತದೆ, ಏನು ಯಾವುದೇ ಚೇಂಜಸ್ ಇಲ್ಲ. ಈ ಕೆಳಗಡೆ ಕಾಣುವಂಥ ಈ ಮೆಸೇಜ್ ಬಟನ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿ. ನಮ್ಮ ವಾಟ್ಸಪ್ಪಲ್ಲಿ ಸಾಮಾನ್ಯವಾಗಿ ಇದೇ ರೀತಿ ಇರಲ್ಲ, ಇದು ಮೆಸೇಜ್ ಬಟನ್ ಇದೆ. ಮೇಲೆ ಒಂದು ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಒಂದು ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ನಂತರ ಒಂದು ಫೋಟೋ ನಿಮ್ಮ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ಸೆಲೆಕ್ಟ್ ಆಗ್ತದೆ. ಆಲ್ಬಮ್ಮ ಯಾವುದು ಉಪಯೋಗಿಸ್ತೀರಿ ಅದು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಪ್ರೊಫೈಲ್ ಫೋಟೋ ಬರುತ್ತೆ ಅದು. ಓಕೆ, ಅಂದರೆ ನಾವು ಒಂದು ನ್ಯೂ ಚಾರ್ಟನ್ನು ರೆಡಿ ಮಾಡ್ತಾ ಇದ್ದೀವಿ, ಅದರ ಫೋಟೋ ಬರುತ್ತೆ. ಓಕೆ, ಒಂದು ಫೋಟೋ ನಾನು ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡುವಾಗ ಆ ಫೋಟೋ ಅಲ್ಲಿಗೆ ಬರುತ್ತೆ, ಅದು ನೋಡಿ ಬಂತು. ಆಮೇಲೆ ಸೀನ್ ಸ್ಟೇಟಸ್ಸು ಆನ್ಲೈನ್ ಇದೆ, ಅದು ಆನ್ ಮಾಡ್ಕೊಳ್ಳಿ. ಟೈಪಿಂಗ್ ಬೇಕಿದ್ರೆ ಆನ್ ಮಾಡ್ಕೋಬೋದು. ಆಮೇಲೆ ನಮ್ಮ ಸ್ಟೇಟಸ್ ಏನಾಗಿ ಮತ್ತೊಬ್ಬರಿಗೆ ಕಾಣಿಸ್ಬೇಕು ಅದನ್ನು ಕೂಡ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿಬಿಟ್ಟು ಓಕೆ, ಸೊ ಇದೇನು ಬೇಕಿದ್ರು ಬರಿಬೋದು, ನಿಮ್ಮ ಇಷ್ಟ. ನಿಮ್ಮ ಕೀಪ್ಯಾಡು ಓಪನ್ ಆಗೋ ಕಾರಣ ಎಂತ ಬೇಕಿದ್ರು ಬರಿಬೋದು. ನಂತರ ಸೇವ್ ಅಂತ ಕೊಡಿ. ಓಕೆ, ನಾನೀಗ ಸ್ವಲ್ಪ ಚೇಂಜ್ ಮಾಡೋಣ, ಟೈಪಿಂಗ್ ಅಂತಲೇ ಬರಿತಾ ಇದ್ದೀನಿ. ಆಮೇಲೆ ಅದನ್ನು ಸೇವ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಸೇವ್ ಕೊಟ್ಟಾಗ ನೋಡಿ ಇಲ್ಲೇ ಕೆಳಗಡೆ ಸೇವ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಸೇವ್ ಆಗುತ್ತೆ. ಒಂದು ಹೊಸ ಐಕಾನು ಇಲ್ಲಿ ಕ್ರಿಯೇಟ್ ಆಯಿತು ನೋಡಿ. ಈ ಐಕಾನ್ ಬಳಸ್ಬಿಟ್ಟು ನಾವು ಆ ವ್ಯಕ್ತಿ ಜೊತೆಗೆ ಚಾಟ್ ಮಾಡ್ಬೋದು. ಸೊ ಅದು ಫೇಕ್ ಆಗಿರುತ್ತೆ ನೋಡಿ, ಅಲ್ಲೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ನಮಗೆ ಆ ವ್ಯಕ್ತಿ ಜೊತೆಗೆ ಚಾಟ್ ಮಾಡ್ಬೋದು. ಅದೇ ರೀತಿ ಅವರ ಜೊತೆಗೆ ನೋಡಿ ಫೇಕ್ ಕಾಲ್ಗಳನ್ನು ಮಾಡ್ಬೋದು. ಇದು ಕೂಡ ಬ್ಯೂಟಿಫುಲ್ ಆಗಿರುವಂಥ ಒಂದು ಫೀಚರ್ ಅಂತೇಳಿ ಕರಿಬೋದು. ಇನ್ನು ಸ್ವಲ್ಪ ಬ್ಯಾಕ್ ಬಂದೆ, ಡೈರೆಕ್ಟ್ ಮೆಸೇಜ್ ಅಂತೇಳಿ ಒಂದು ಈ ಬಾಕ್ಸ್ನಲ್ಲಿರುವಂಥ ಮತ್ತೊಂದು ಫೀಚರ್ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ನಾವು ಡೈರೆಕ್ಟಾಗಿ ಮೆಸೇಜನ್ನು ಮಾಡುವಂಥ ಒಂದು ಅಪ್ಲಿಕೇಶನ್ ಇದು. ನೋಡಿ ಏನು ಮೆಸೇಜ್ ಕಳಿಸ್ಬೇಕು ಅದನ್ನು ಟೈಪ್ ಹೊಡೀರಿ, ಅದಕ್ಕೊಂದು ಬಾಕ್ಸ್ ಕೊಟ್ಟಿದ್ದಾರೆ. ತದನಂತರ ಅದರ ಕೆಳಭಾಗದಲ್ಲಿ ಫೋನ್ ನಂಬರ್ ಸೆಲೆಕ್ಟ್ ಮಾಡಿ, ಕಂಟ್ರಿ ಕೋಡು ಸೆಲೆಕ್ಟ್ ಮಾಡಿ, ಫೋನ್ ನಂಬರ್ ನೀವು ಟೈಪ್ ಹೊಡಿಬೇಕಾಗುತ್ತೆ. ಓಕೆ, ಅಂದರೆ ನಮ್ಮ ಫೋನಲ್ಲಿ ಒಬ್ಬ ವ್ಯಕ್ತಿಯ ಫೋನ್ ನಂಬರ್ ಸೇವ್ ಮಾಡಿದಂತೆ ಮೆಸೇಜ್ ಮಾಡ್ಬೋದಲ್ಲ, ಆ ಫೀಚರ್ ಇದು. ಇದು ಫೇಕ್ ಅಲ್ಲ, ಇದು ಕರೆಕ್ಟಾಗಿರೋ ಫೀಚರ್ ಇದು. ನಂತರ ಸೆಂಡ್ ಕೊಡಿ. ಸೆಂಡ್ ಕೊಟ್ಟಾಗ ಆ ವ್ಯಕ್ತಿಗೆ ನೇರವಾಗಿ ಎಲ್ಲಿಂದ ಮೆಸೇಜ್ ಹೋಗ್ತದೆ, ಅಂದರೆ ನಿಮ್ಮ ವಾಟ್ಸಪ್ಪನ್ನೇ ಅದು ಉಪಯೋಗಿಸ್ಕೊಳ್ತದೆ. ನೋಡಿ ನಿಮ್ಮ ವಾಟ್ಸಪ್ಪಿಗೆ ಬಂತು, ಆ ನೀವು ಏನು ಟೈಪ್ ಹೊಡಿದ್ರೆ ಆ ಮೆಸೇಜ್ ಇಲ್ಲೇ ಇದೆ, ಸೆಂಡ್ ಕೊಡಿ, ಹೋಗುತ್ತೆ. ಓಕೆ, ಇದೊಂದು ಒಳ್ಳೆ ಫೀಚರ್ ಅಂತೇಳಿ ಕರಿಬೋದು. ಇನ್ನು ಈ ಮೇನ್ ಪೇಜಲ್ಲಿ ವಾಬಾಕ್ಸಲ್ಲಿ ಇನ್ನೂ ಸುಮಾರು ಫೀಚರ್ಸ್ಗಳಿದ್ದಾವೆ. ಅದರಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಫೆಸಿ ಫೇಸಸ್ ಅಂತೇಳಿ ಕರಿತೀವಿ. ಓಕೆ, ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಹ್ಯಾಪಿ, ಹ್ಯಾಂಗ್ರಿ ಆ್ಯಂಡ್ ಅದರ್ಸ್ ಅಂತೇಳಿ 3 ಫೀಚರ್ ಇದ್ದಾವೆ ನೋಡಿ. ಹ್ಯಾಂಗ್ರಿ, ಅದರ್ಸ್ ಅಂತೇಳಿ ಇದು ಒಂದು ರೀತಿ ಸ್ಟಿಕ್ಕರು ಅಲ್ಲ, ಬರೆದಿರೋದು ಅಲ್ಲ, ಸ್ಮಾಲ್ ಟೈಪ್ ಇರುವಂಥ ಸಿಂಬಲ್ಸ್ಗಳಂತೇಳಿ ಕರಿಬೋದು. ಈ ಸಿಂಬಲ್ಸ್ಗಳನ್ನು ಮತ್ತೊಬ್ಬರಿಗೆ ನೀವು ಶೇರ್ ಮಾಡ್ಬೋದು, ಕಳಿಸ್ಕೊಡ್ಬೋದು. ಅಂಥದ್ದೊಂದು ಫೇಸಸ್ ಅಂತೇಳಿ ಕರಿತೀವಿ. ಓಕೆ, ಸೊ ನಾನು ಒಂದು ಕ್ಲಿಕ್ ಮಾಡಿದೆ, ಬೇರೊಬ್ಬರಿಗೆ ಸೆಂಡ್ ಮಾಡೋಣ ಅಂಥೇಳಿ. ನೋಡಿ ಈ ರೀತಿ ನೋಡಿ, ಇಲ್ಲಿ ವಾಟ್ಸಪ್ಪಲ್ಲಿ ಕಾಣ್ತಿದೆಯಲ್ಲ,